ಮೈಸೂರು ಚಲೋ ಪಾದಯಾತ್ರೆ ಇವತ್ತು ಎರಡನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಮನಗರವನ್ನು ಕೂಡ ನಾವು ತಲುಪ್ತೇವೆ. ನಮ್ಮ ಜೊತೆ ಮಾತನಾಡಲಿಕ್ಕೆ JDS ಯುವ ಘಟಕದ ರಾಜ್ಯಾಧ್ಯಕ್ಷರಾದಂತ ನಿಖಿಲ್ ಕುಮಾರಸ್ವಾಮಿ ಅವರು ಇದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಏನು ಎರಡನೇ ದಿನದ ಪಾದಯಾತ್ರೆ ಮಧ್ಯಾಹ್ನದ ಹಂತಕ್ಕೆ ತಲುಪಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಮನಗರ ಕೂಡ ತಲುಪುವಂತದ್ದು. ಸರ್, ಸಾಕಷ್ಟು ಜನ ಕಾರ್ಯಕರ್ತರು ತಮಗೆ ಸಪೋರ್ಟ್ ಅನ್ನ ಮಾಡ್ತಿರುವಂತದ್ದು. ಈಗಾಗಲೇ ಎರಡನೇ ದಿನದ ಪಾದಯಾತ್ರೆಗೆ ಮಾನ್ಯ ಕುಮಾರಣ್ಣ ಅವರು ಬಂದು ಬಿಡದಿಯಲ್ಲಿ ಸ್ವಾಗತ ಭಾಷಣದಲ್ಲಿ ಮಾತನಾಡಿ ಹೊರಟಿದ್ದಾರೆ. ನಮ್ಮ ಎರಡೂ ಪಕ್ಷದ ಕಾರ್ಯಕರ್ತರು ಈಗಾಗಲೇ ಸುಮಾರು 10 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ಊಟ ಮಾಡಲಿಕ್ಕೆ ಎಲ್ಲ ಕಾರ್ಯಕರ್ತರಿಗೆ ವ್ಯವಸ್ಥೆಗಳನ್ನು ಮಾಡಿ ಎಲ್ಲ ನಾಯಕರುಗಳು ಊಟ ಮಾಡಿ ಒಂದು ಅರ್ಧ ಗಂಟೆ ಎಲ್ಲರೂ ವಿಶ್ರಾಂತಿ ತಗೊಂಡು ಮತ್ತೆ ಇವಾಗ ರಾಮನಗರದ ಬಸ್ ಸ್ಟ್ಯಾಂಡ್ ಕಡೆಗೆ ಹೊರಟಿದ್ದೇವಣ್ಣ. ಭಾಳ ಯಶಸ್ವಿಯಾಗಿ ಸಾಗ್ತಾ ಇದೆ. ಸಾರ್ವಜನಿಕರು ಕೂಡ ಈ ಒಂದು ಪಾದಯಾತ್ರೆಯಲ್ಲಿ ನಮ್ಮ ಜೊತೆಯಲ್ಲಿ ಕೈ ಜೋಡಿಸ್ತಾ ಇದ್ದಾರೆ. ಸರ್, ಏನಂದ್ರೆ 2 ದಿನ ಕಂಟಿನ್ಯೂಸ್ ಆಗಿ ನಡೆದಿದ್ದೀರಾ. ಸೊ ಸಾಕಷ್ಟು ಎಲ್ರಿಗೂ ಒಂದಷ್ಟು ಕಾಲ್ ಪೇನ್ ಆಗಿರ್ಬೋದು, ಈ ಥರದ್ದು ಫಿಟ್ನೆಸ್ ಇದು ವಿಚಾರಗಳಾಗಿ ಸಾಕಷ್ಟು ಸಮಸ್ಯೆ ಫೇಸ್ ಮಾಡ್ತಿರ್ತಾರೆ. ತಾವು ಕೂಡ 2 ದಿನದಿಂದ ಕಂಟಿನ್ಯೂಸ್ ಆಗಿ ನಡೀತಿದ್ದೀರಾ, ಯಾವ ರೀತಿ ಫೀಲ್ ಆಗ್ತಿದೆ ಸರ್? ನನಗೆ ಏನಿಲ್ಲಣ್ಣ, ನಾನು ಡೈಲಿ 20 ಕಿಲೋಮೀಟರ್ ರನ್ನಿಂಗ್ ಮಾಡ್ತೀನಿ ಟ್ರೆಡ್ಮಿಲ್ ಮೇಲೆ. ಸೊ ಹಾಗಾಗಿ ನನಗೆ ಜಸ್ಟ್ ಆಚೆ ಕಡೆ ಪಾದಯಾತ್ರೆ ಮಾಡ್ತಾ ಇದ್ದೀವಿ, ಅಷ್ಟೇ ಕಿಲೋಮೀಟರ್ ಕವರ್ ಅಪ್ ಮಾಡ್ತಾ ಇದ್ದೀವಿ. ಏನಂಥದ್ದೇನು ವ್ಯತ್ಯಾಸ ಏನು ಕಾಣ್ತಾ ಇಲ್ಲ. ಈಗ ನೀವು ಕೂಡ ಇವತ್ತು ವಾಕ್ ಮಾಡ್ಬೇಕಾದ್ರೆ ಒಂದಷ್ಟು ಜಾಗಿಂಗ್ ಕೂಡ ಮಾಡಿರುವಂಥದ್ದು ತಮ್ಮ ಶಾಸಕರ ಜೊತೆಗೆ ಕಾರ್ಯಕರ್ತರ ಜೊತೆಗೆ. ಇದು ಕಾರ್ಯಕರ್ತರು ಕೂಡ ಸಾಕಷ್ಟು ಹುಮ್ಮಸ್ಸು ತಂದುಕೊಟ್ಟಿರುವಂಥದ್ದು ಸರ್. ಈಗ ಏನಾಗುತ್ತೆ, ಕೆಲವೊಂದಷ್ಟು ಟೈಮ್ ಆದಮೇಲೆ ಕಾರ್ಯಕರ್ತರಿಗೆ ಒಂದು ಚೀರ್ ಅಪ್ ಮಾಡಬೇಕಾಗ್ತದೆ. ಎಲ್ಲರ ಒಂದು ಮುಖದಲ್ಲಿ ಮತ್ತೆ ಏನಾದರೂ ಒಂದು ಎನರ್ಜಿ ಕ್ರಿಯೇಟ್ ಮಾಡಲಿಕ್ಕೆ ಸುಮ್ಮನೆ ಎಲ್ಲರೂ ಒಂದಷ್ಟು ದೂರ ಹೋಗೋಣ ಅಂತ ಜೊತೆಗೂಡಿ ಎಲ್ಲರೂ ಸುಮ್ಮನೆ ಒಂದು ಹೆಜ್ಜೆ ಹಾಕಿದ್ವಿ ಅಷ್ಟೇ. ಇನ್ನು ಸೀರಿಯಸ್ ನೋಟು ಸರ್, ಈಗ ತಾವು ಪಾದಯಾತ್ರೆ ಮಾಡ್ತಿರುವಂಥ ವಿಚಾರ ಸಾಕಷ್ಟು ಗಂಭೀರವಾದಂಥದ್ದು. ಯಾಕಂದ್ರೆ CM ಕುಟುಂಬದ ವಿರುದ್ಧವೇ ಈ ರೀತಿ ಒಂದು ಆರೋಪ ಬಂದಿದೆ. ಜೊತೆಗೆ ವಾಲ್ಮೀಕಿ ಹಗರಣ ಆಗಿರ್ಬೋದು. ಜೊತೆಗೆ ಇವತ್ತು ಕೂಡ ಒಂದು ಏನು ಸಬ್ ಇನ್ಸ್ಪೆಕ್ಟರ್ ಆತ್ಮಹತ್ಯೆ ಮಾಡ್ಕೊಂಡಿರುವಂಥದ್ದು. ಈ ಎಲ್ಲ ವಿಚಾರಗಳನ್ನ ನೋಡಿದಾಗ ಯಾವ ರೀತಿ ಇದನ್ನ ವಿಶ್ಲೇಷಣೆ ಮಾಡ್ತೀರಾ ಸರ್? ತಾವು ಹೇಳ್ದಂಗೆ ಏನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಹಾಗೂ ಅಹಿಂದ ಹೆಸರಲ್ಲಿ ಇವತ್ತು ಮಾನ್ಯ ಸಿದ್ದರಾಮಣ್ಣ ಅವರು ಇಷ್ಟು ವರ್ಷಗಳ ಕಾಲ ರಾಜಕಾರಣದಲ್ಲಿ ಇವತ್ತು ಭದ್ರ ಬನಾದಿಯನ್ನು ಹಾಕ್ಕೊಂಡಿದ್ರು. ಅದೇ ಎಲ್ಲೋ ಒಂದು ಕಡೆ ಇತ್ತೀಚಿನ ದಿನಗಳಲ್ಲಿ ನಡೆದಿರ್ತಕ್ಕಂಥ ಈ ವಾಲ್ಮೀಕಿಯ ನಿಗಮದ ಒಂದು ಹಗರಣ ಇರ್ಬೋದು, ಜೊತೆಯಲ್ಲಿ 2 ದಿನದಿಂದ ನಮ್ಮ ಬೆಳಕಿಗೆ ಬಂದಿರತಕ್ಕಂಥ PSI ಇವತ್ತೇನು 20-25 ಲಕ್ಷ ಇವತ್ತು ದುಡ್ಡು ವಸೂಲಿ ಮಾಡಿ ಒಂದು ಟ್ರಾನ್ಸ್ಫರ್ಗೆ ಇವತ್ತು ಕೊನೆಗೆ ಆ ಟ್ರಾನ್ಸ್ಫರ್ನು ಕೂಡ ಮಾಡ್ದಿರಾ ಅವ್ರು ಭಾಳ ಮನನೊಂದು ಇವತ್ತು ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥದ್ದು ಭಾಳ ದುಃಖಕರವಾದಂಥ ಸಂಗತಿ. ಆ ಹೆಣ್ಣುಮಗಳಿಗೆ ಇವತ್ತು 1.5 ವರ್ಷದ ಪಾಪು ಇದೆ, ಜೊತೆಯಲ್ಲಿ 7 ತಿಂಗಳು ಗರ್ಭಿಣಿ ಅಂತಕ್ಕಂಥದ್ದನ್ನು ನಿಮ್ಮ ಮಾಧ್ಯಮದ ಮೂಲಕ ನಾವೆಲ್ಲ ನೋಡಿದ್ವು. ಇವೆಲ್ಲ ನೋಡಿದಾಗ ಇವತ್ತು ಅಹಿಂದ ಹೆಸರಲ್ಲಿ ಇವತ್ತೇನು ಸಿದ್ದರಾಮಣ್ಣ ಅವರು ಸರ್ಕಾರವನ್ನು ಮಾಡ್ತಾ ಇದ್ದಾರೆ, ಮುಖ್ಯಮಂತ್ರಿಗಳಾಗಿದ್ದಾರೆ. ನಿಜಕ್ಕೂ ಕೂಡ ಇದು ಭಾಳ ಖಂಡನೀಯ. ಇದು ಕಾಂಗ್ರೆಸ್ ಪಕ್ಷ ಯಾವ ರೀತಿ ಕಳೆದ 70-75 ವರ್ಷದಿಂದ ದೀರ್ಘಕಾಲದಿಂದ ಸ್ವತಂತ್ರ ಬಂದಾಗಿಂದನೂ ಅತಿ ಹೆಚ್ಚು ಆಡಳಿತ ಮಾಡಿರ್ತಕ್ಕಂಥ ಪಕ್ಷ. ಅವತ್ತಿನಿಂದನೂ ಇವತ್ತಿನವರೆಗೂ ನಾವೆಲ್ಲ ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಗೆ ಭಾಳ ದೊಡ್ಡ ಮಟ್ಟದಲ್ಲಿ ಏನೋ ಮಾಡಿಬಿಟ್ಟಿದ್ದೀವಿ ಅಂತಕ್ಕಂಥದ್ದು ಚರ್ಚೆ ಮಾಡ್ತಾರೆ. ಕೇವಲ ಆ ಒಂದು ಸಮುದಾಯವನ್ನು ಇವರು ವೋಟ್ ಬ್ಯಾಂಕ್ ಆಗಿ ಇಟ್ಕೊಳ್ತಕ್ಕಂಥದ್ದಕ್ಕೆ ಮಾತ್ರ ಚುನಾವಣೆ ಸಂದರ್ಭಗಳಲ್ಲಿ ಬಳಸ್ತಾ ಇದ್ದಾರೆ. ಬಿಟ್ಟರೆ ಸಾಮಾಜಿಕವಾಗಲಿ, ಆರ್ಥಿಕವಾಗಲಿ, ಶೈಕ್ಷಣಿಕವಾಗಲಿ ಯಾವುದೇ ರೀತಿ ಅವ್ರಿಗೆ ಶಕ್ತಿ ತುಂಬಿಸ್ತಕ್ಕಂಥ ಕೆಲಸವನ್ನು ಇಲ್ಲಿವರೆಗೂ ಈ ಕಾಂಗ್ರೆಸ್ ಪಕ್ಷ ಮಾಡಿಲ್ಲ. ಇನ್ನೊಂದು ಕಡೆ ತಮ್ಮ ಪಾದಯಾತ್ರೆ, ಈ ಒಂದು ಪಾದಯಾತ್ರೆಗೆ ಕೌಂಟರ್ ಆಗಿ ಕಾಂಗ್ರೆಸ್ ನಾಯಕರು ಕೂಡ ಏನು ಜನಾಂದೋಲನ ಕಾರ್ಯಕ್ರಮವನ್ನು ಮಾಡ್ತಿರುವಂಥದ್ದು, ಜೊತೆಗೆ ನಿಮ್ಮ ಮೈತ್ರಿ ಪಕ್ಷಗಳ ವಿರುದ್ಧ ಮುಗಿಬೀಳುವಂಥ ಕೆಲಸವನ್ನು ಮಾಡ್ತಿರುವಂಥದ್ದು ಸರ್. ಬಹುಶಃ ಈ ರಾಜ್ಯದ ಇತಿಹಾಸದಲ್ಲಿ ಮೊದಲನೇ ಬಾರಿ ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಸರ್ಕಾರದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಶಾಸಕರು ಈ ರೀತಿ ಅದೇನೋ ಇವತ್ತು ಚನ್ನಪಟ್ಟಣದಲ್ಲಿ ನಾವು ನೋಡ್ತಾ ಇದ್ವು. ಜನಾಂದೋಲನ ಕಾರ್ಯಕ್ರಮ ಅಂತ ಏನು ಪಾಪ ಹೊರಟಿದ್ದಾರೆ, ಕೆಲವೊಂದಷ್ಟು ಪ್ರಶ್ನಾವಳಿಗಳನ್ನ ಇಟ್ಕೊಂಡು ಇವತ್ತು ಪ್ರಶ್ನೆ ಕೇಳಬೇಕಾಗಿರ್ತಕ್ಕಂಥದ್ದು ಸದನದ ಒಳಗಡೆನೂ ಇವತ್ತು ನಮ್ಗೆ ಅವಕಾಶ ಮಾಡಿಕೊಡ್ತೀರಾ. ವಿರೋಧ ಪಕ್ಷದ ನಾಯಕರಿಗಿರ್ಬೋದು, ಶಾಸಕಾಂಗ ಎಲ್ಲ ನಮ್ಮ ಮಿತ್ರರಿಗಿರ್ಬೋದು, ಇವತ್ತು ಯಾವ ರೀತಿ ಪಲಾಯನವಾದವನ್ನು ಮಾಡಿ ಇವತ್ತು ಕೇವಲ ಈ ಒಂದು ಇಶ್ಯೂನ ಡೈವರ್ಟ್ ಮಾಡಲಿಕ್ಕೆ ಇವತ್ತೇನು ಸಿಕ್ಕಿಬಿದ್ದಿದ್ದಾರೆ ಮೂಡ ಹಾಗೂ ವಾಲ್ಮೀಕಿ ನಿಗಮದ ಒಂದು ಹಗರಣದಲ್ಲಿ, ಈ ವಿಷಯ ಡೈವರ್ಟ್ ಮಾಡಲಿಕ್ಕೋಸ್ಕರ ಈ ಜನಾಂದೋಲನ ಅಂತಕ್ಕಂಥ ಹೆಸರಲ್ಲಿ ಇವತ್ತು ಕಾರ್ಯಕ್ರಮ ರೂಪಿಸ್ಕೊಂಡು ಹೊರಟಿದ್ದಾರೆ ಅಷ್ಟೇ.
ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೀರಾ ಸರ್? ಈಗಲೂ ಕೂಡ ತಾವು ಪಾದಯಾತ್ರೆ ಮೂಲಕ ಸರ್ಕಾರಕ್ಕಾಗಿರ್ಬೋದು ಸಿಎಂ ಅವ್ರಿಗೆ ಏನು ಒತ್ತಾಯ ಮಾಡ್ತೀರಿ ಸರ್? ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರು ರಾಹುಲ್ ಗಾಂಧಿ ಅವ್ರಿಗೊಂದು ಮಾತನ್ನು ಹೇಳ್ತೀನಿ, ನಿಮಗೇನಾದ್ರೂ ನೈತಿಕತೆ ಅನ್ನೋ ಒಂದು ಪದಕ್ಕೆ ಅರ್ಥ ಗೊತ್ತಿದ್ರೆ ಈ ಕೂಡಲೇ ರಾಜ್ಯದಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳನ್ನ ನೀವು ರಾಜೀನಾಮೆಯನ್ನು ಕೊಡಿಸುವ ಮೂಲಕ ಇವತ್ತು ನೀವು ಉತ್ತರವನ್ನು ಕೊಡಬೇಕು ಈ ರಾಜ್ಯದ ಜನತೆಗೆ ಅಂತಕ್ಕಂಥದ್ದನ್ನ ಆಗ್ರಹಿಸ್ತೇವೆ. ಇವಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಮಾತಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಅವಿರಾಜ್ ಜೊತೆ ಜಿ ಮಂಜುನಾಥ್, ನ್ಯೂಸ್ ಫಸ್ಟ್, ರಾಮನಗರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.